ದೇವಸ್ಥಾನ ಪರಿಸ್ಥಿತಿ ನಾವು ನೋಡಿದ್ವು. ಅದರ ಮುಂದೆ ಇರುವ ಗರುಡಗಂಬದ ಒಂದು ಅವಸ್ಥೆ ನೋಡಿದ್ರೆ ಇನ್ನೂ ದುಃಖ ಆಗುತ್ತೆ ನಮಗೆ. ಅಲ್ಲಿಂದ ನಾವು ಶಿಡ್ಲಘಟ್ಟ ತಾಲೂಕಿನ ಗೋಪಮ್ಮನ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದರೆ ಇವತ್ತು ಗೋಪಮ್ಮನ ಬೆಟ್ಟ ನೋಡಲಿಕ್ಕೆ ನಾವು ಬಂದಾಗ ಈ ಬೆಟ್ಟದ ಪರಿಸ್ಥಿತಿ ಮತ್ತು ಇಲ್ಲಿ ಆಗಿರ್ತಕ್ಕಂಥ ದೃಶ್ಯಗಳು ನಮಗೆ ಕಂಡು ಭಾಳಷ್ಟು ಬೇಸರ ಆಯಿತು. ಕಾರಣ ಏನು ಅಂತಂದರೆ, ಈ ಏನು ಐತಿಹಾಸಿಕ ಗೋಪಮ್ಮನ ಬೆಟ್ಟ ಅಂತ ಏನಿದೆ, ಆ ದೇವಸ್ಥಾನದ ಬಳಿ ನಾವು ಬಂದಾಗ ಇಲ್ಲಿ ಏನು ಒಂದು ಕಳ್ಳಕಾಕರು ನಿಧಿಗೆ ಏನು ಮಾಡಿದ್ದಾರೆ ಅಂತೇಳಿ ಈಗ ನಮ್ಮ ಶಾಸನ ತಜ್ಞರಾದಂಥ ಧನ್ಪಾಲ್ ಸರ್ ಅವರು ವಿವರಣೆ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಂಡು. ಹೌದು ತ್ಯಾಗರಾಜ್ ಅವರೇ, ನನಗೂ ತುಂಬ ದುಃಖ ಆಗ್ತಾ ಇದೆ. ಈ ಪರಿಸ್ಥಿತಿಗಳು ಯಾಕೆ ಬರುತ್ತೆ ಇಲ್ಲಿ? ಯಾಕೆ ದೇವಸ್ಥಾನಗಳನ್ನ ಈ ಥರ ಅಗೀತಾ ಇದ್ದಾರೆ? ಏನು ಹಿಂದಿನ ಜನಗಳಿಗೆ ಬುದ್ಧಿ ಇರಲಿಲ್ವಾ? ತಗೊಂಡು ಬಂದು ನಿಧಿಗಳು ಅದು ಇದು ದೇವಸ್ಥಾನದಲ್ಲಿ ಏನಕ್ಕೆ ಇಡ್ತಾ ಇದ್ರು ಅನ್ನೋದು ಇದುವರೆಗೂ ನನಗೆ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ದೇವಸ್ಥಾನ ಅಂದರೆ ಒಂದು ಭಕ್ತಿಗೆ ಮಾಡಿರ್ತಾರೆ. ಒಂದು ಜನಗಳು ಇಷ್ಟು ಎತ್ತರದಲ್ಲಿ ಬರಬೇಕಂದ್ರೆ ಅವ್ರಿಗೂ ಕಷ್ಟ ಸುಖ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ದೇವಸ್ಥಾನಗಳು ಬೆಟ್ಟದ ಮೇಲೆ ಕಟ್ತಾರೆ. ಬೆಟ್ಟ ಹತ್ತುವಾಗ ಅವ್ರಿಗೆ ಸುಸ್ತಾದಾಗ ದೇವ್ರನ್ನ ನೆನೀತಾರೆ ಅನ್ನೋ ಒಂದು ಉದ್ದೇಶದಿಂದ ಬೆಟ್ಟದ ಮೇಲೆ ಕಟ್ತಾರೆ. ಅವ್ರಿಗೆಲ್ಲ ಉದ್ದೇಶ ಏನು ಅಂತಂದರೆ ಬೆಟ್ಟದ ಮೇಲೆ ನಿಧಿಗಳು ತಗೊಂಡು ಬಂದು ಬಚ್ಚಿಟ್ಟಿರ್ತಾರೆ ಅನ್ನೋದು. ಇದು ನಮಗೆ ಎಲ್ಲರ ಮನಸ್ಸಲ್ಲಿ ಹೋಗಬೇಕು. ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಗರುಡಗಂಬದ ಕೆಳಗಾಗಲಿ, ವೀರಗಲ್ಲುಗಳ ಕೆಳಗಾಗಲಿ, ಶಾಸನದ ಕೆಳಗಾಗಲಿ ಇತಿಹಾಸ ಸಾರುವ ಒಂದು ಆಕರಗಳಿವು. ಇವುಗಳು ಹಿಂದೆ ದುಡ್ಡು ಇಟ್ಟಿರ್ತಾರೆ ಅಂತ ಅದು ಯಾರು ಹೇಳಿದ್ರು? ಕೇಳೋರಿಗೂ ಆದರೂ ಬುದ್ಧಿ ಬೇಡವಾ? ನೋಡಿ, ಈ ಬೆಟ್ಟದ ಮೇಲೆ ಬಂದಾಗ ದೇವಸ್ಥಾನ ತುಂಬ ಸುಂದರವಾಗಿದೆ. ದೇವಸ್ಥಾನದ ಬಗ್ಗೆ ಮತ್ತೆ ನಾನು ಹೇಳ್ತೀನಿ. ಇಲ್ಲಿ ಪಕ್ಕದಲ್ಲೇ ಮೇಲೆ ಕಾಣ್ತಾ ಇದೆ ನೋಡಿ, ಎಷ್ಟು ಮಣ್ಣನ್ನು ಆಚೆ ಹಾಕಿದ್ದಾರೆ. ರಾತ್ರೋರಾತ್ರಿ ಅವ್ರು ಏನು ಧೈರ್ಯದ ಮೇಲೆ ಬರ್ತಾರೆ, ಏನು ಅವರಿಗೆ ದುರಾಸೆ ಇರುತ್ತೆ, ಅಲ್ಲೆಲ್ಲ ಅಗದು ಬಿಟ್ಟು ಆ ಮಣ್ಣುಗಳೆಲ್ಲ ಕೆಳಗೆವರೆಗೂ ಬಂದಿದೆ. ಇದು ಅವ್ರಿಗೂ ಅಪಾಯನೇ. ಏನು ಬಂದು ಇಲ್ಲಿ ಕಲ್ಲುಗಳೆಲ್ಲ ಕೆಡವು ಬಿಟ್ಟರೆ ನಮ್ಮ ಪ್ರಕೃತಿಗೂ ಅದು ತೊಂದರೆ ಆಗುತ್ತೆ, ಮತ್ತು ಅವ್ರಿಗೂ ತೊಂದರೆ ಆಗುತ್ತೆ. ಅವ್ರಿಗೆ ಎಷ್ಟೇ ಆಸೆ ಇದ್ರೇನು ಒಂದು ಭಯದಿಂದನೇ ಇಲ್ಲಿ ಬಂದು ಅಗೆಯೋಕ್ಕೆ ಪ್ರಾರಂಭ ಮಾಡಿರ್ತಾರೆ. ಏನು ಧೈರ್ಯವಾಗಿ ಅಂಥ ಧೈರ್ಯವಂತ ಇದುವರೆಗೂ ಯಾರೂ ಇಲ್ಲ. ಆದರೆ ಆಸೆ ಅನ್ನೋದು ದುರಾಸೆಯಾಗಿ ಬಂದು ಮಾಡಿರುವಂಥ ಕೃತ್ಯಗಳಿವು. ಇವೆಲ್ಲನೂ ಎಲ್ಲರಿಗೂ ನಾನು ಒಂದು ಮನವಿ ಮಾಡ್ಕೊತೀನಿ. ಯಾವುದೇ ದೇವಸ್ಥಾನದಲ್ಲಾಗಲಿ, ಶಾಸನದ ಕೆಳಗಾಗಲಿ, ವೀರಗಲ್ಲುಗಳ ಕೆಳಗೆ ಆಗಲಿ ಯಾವುದೇ ನಿಧಿ ಇರೋದಿಲ್ಲ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೂ ನಿಧಿ ಇರೋದಿಲ್ಲ. ದಯವಿಟ್ಟು ಈ ಕೃತ್ಯಗಳು ಮಾಡೋವ್ರಿಗೂ ಹೇಳ್ತಾ ಇದ್ದೀನಿ, ಮತ್ತು ಇದನ್ನು ಕಂಡು ನಮ್ಗೆ ಯಾಕಪ್ಪ ಅಂತ ಸುಮ್ಮನೆ ಇರೋ ಪ್ರಜೆಗಳಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದನ್ನು ತಡೆಗಟ್ಟಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಬನ್ನಿ ನಾವು ನೋಡೋಣ. ಇಲ್ಲಿ ಗೋಪಮ್ಮ ದೇವಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದ್ಗಡೆ ಒಂದು ಚಕ್ರದ ಗುರುತಿದೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಕಲ್ಲಿಗಾಗಲಿ, ಒಂದು ಯಾವುದೋ ಒಂದು ಶಿಲ್ಪ ನಿಟ್ಟು ನಾವು ಪೂಜೆ ಮಾಡೋದು ನಮ್ಮ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇಲ್ಲಿ ಒಂದು ಚಕ್ರ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಮುಂದೆ ಒಂದು ಶಿಲ್ಪ ಇದೆ. ಬಹುಶಃ ಇದು ಸೂರ್ಯನ ಶಿಲ್ಪ ಥರ ನನಗೆ ಕಾಣ್ತಾ ಇದೆ. ಅದು ಭಿನ್ನ ಆಗೋಗಿದೆ. ಅದು ಎಲ್ಲಿ ಸಿಕ್ಕಿರೋದು ಇಲ್ಲಿ ತಂದು ಇಟ್ಟಿದ್ದಾರೆ. ಇದ್ರ ಮುಂದೆ ಒಂದು ವಿಜಯನಗರ ಕಾಲದಲ್ಲಿ ಇರಬಹುದು. ಇಲ್ಲಿ ಒಂದು ಬೃಹತ್ತಾದ ಗರುಡಗಂಬನೂ ಇಲ್ಲಿ ನಿಲ್ಲಿಸಿದ್ರು. ಗರುಡಗಂಬದ ಕೆಳಗೂ ಏನೋ ಒಂದು ನಿಧಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ರಾತ್ರೋರಾತ್ರಿ ಇಲ್ಲೆಲ್ಲ ಅಗದಿದ್ದಾರೆ, ಮತ್ತು ಅದನ್ನು ಉರುಳಿಸಿದ್ದಾರೆ. ಅದು ಸುಮಾರು ಇಲ್ಲಿಂದ ಒಂದು 20-30 ಅಡಿ ಕೆಳಗಡೆ ಹೋಗಿ ಮುರಿದು ಬಿದ್ದಿದೆ ಗರುಡಗಂಬ. ಅದನ್ನು ತೋರಿಸ್ತೀನಿ. ಇದನ್ನೆಲ್ಲ ಒಂದು ದುರಾಸೆಗೆ ಮಾಡಿರುವಂಥ ಒಂದು ಕೃತ್ಯ ಇದು. ದೇವರು ಅನ್ನೋದು ಒಂದು ನಂಬಿಕೆ. ಈ ಕಡೆ ಇರೋ ಜನಗಳಿಗೆಲ್ಲನೂ ಒಂದು ನಂಬಿಕೆಯಿಂದ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಅದು ಕೂಡ ಎಲ್ಲ ಆಗೋದು ಎಲ್ಲ ಹಾಳು ಮಾಡಿದ್ದಾರೆ. ಬನ್ನಿ, ನಾನು ಆ ಗರುಡಗಂಬನ ತೋರಿಸ್ತೀನಿ. ದೇವಸ್ಥಾನ ಪರಿಸ್ಥಿತಿ ನಾವು ನೋಡಿದ್ವು. ಅದರ ಮುಂದೆ ಇರುವ ಗರುಡಗಂಬದ ಒಂದು ಅವಸ್ಥೆ ನೋಡಿದ್ರೆ ಇನ್ನೂ ದುಃಖ ಆಗುತ್ತೆ ನಮಗೆ.
ಅಲ್ಲಿಂದ ಸುಮಾರು ಒಂದು 20-30 ಅಡಿ ಕೆಳಗೆ ನೂಕಿದ್ದಾರೆ ಇದನ್ನು. ಇದು ವಿಜಯನಗರ ಕಾಲದ್ದು ಅಂತೇಳಿ ನೋಡಿ, ಆಂಜನೇಯನ ಶಿಲ್ಪ ಇದೆ, ಆ ಕಡೆನೂ ಆಂಜನೇಯನ ಶಿಲ್ಪ ಇದೆ. ಇದು ಮೂಡೋದಕ್ಕೆ ಒಂದು ಸುಮಾರು 4-5 ಅಡಿ ಮಾಡಿದ್ದಾರೆ. ಅದ್ರ ಮೇಲೆ ಆಂಜನೇಯನ ಕೆತ್ತಿ ಮತ್ತು ಕೆಲವು ಶಿಲ್ಪಗಳನ್ನ ಇಲ್ಲಿ ಕೆತ್ತಿ, ಮತ್ತು ಇದು ಗರುಡಗಂಬ ಸುಮಾರು 30-35 ಅಡಿ ಎತ್ತರವಾದ ಒಂದು ಕಲ್ಲು. ಇದನ್ನು ಇಲ್ಲೇ ಎಲ್ಲಾದರೂ ತೆಗೆದ್ರು ಅಥವಾ ಎಲ್ಲಿಂದ ಇಲ್ಲಿಗೆ ಹೇಗೆ ಸಾಗಿಸಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸುಮಾರು 15-16ನೇ ಶತಮಾನದ ಈ ಗರುಡಗಂಬ, ಇದರಿಂದ ಈ ಜನಗಳೆಲ್ಲ ಎಷ್ಟು ಭಕ್ತಿಯಿಂದ ನಡ್ಕೊತಾ ಇದ್ರು ಈ ದೇವರಿಗೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಮೇಲೇನೂ ಈ ಪುಂಡಪೂಕರ ಕಣ್ಣು ಬಿದ್ದಿದೆ. ಈ ಥರ ಹಾಳು ಮಾಡಿ ಇಟ್ಟಿದ್ದಾರೆ. ಇದು ನಮ್ಮ ದೇವಸ್ಥಾನಗಳ ಪರಿಸ್ಥಿತಿ ಈ ಥರ ಇದೆ. ಮತ್ತು ನಮ್ಮ ಇತಿಹಾಸ ಕೂಡ ಈ ಥರ ಎಲ್ಲೆಲ್ಲೋ ಬಿದ್ದು ಹಾಳಾಗ್ತಾ ಇದೆ. ತುಂಬ ದುಃಖ ಆಗುತ್ತೆ. ಎಲ್ಲರಿಗೂ ಒಂದು ಮನವಿ ಮಾಡ್ತೀನಿ, ಸಾರಿ ನಾನು ಎಲ್ಲ ವಿಡಿಯೋಗಳಲ್ಲೂ ಇದೇ ಹೇಳ್ತಾ ಇದ್ದೀನಿ, ಯಾವುದೇ ಗರುಡಗಂಬದ ಕೆಳಗೆ, ದೇವಸ್ಥಾನದ ಕೆಳಗೆ, ದೇವರ ಶಿಲ್ಪದ ಕೆಳಗೆ ಯಾವುದೇ ರೀತಿಯ ನಿಧಿ ಇರೋದಿಲ್ಲ. ಆಗ ಕೂಡ ಜನಗಳು ಬುದ್ಧಿವಂತರಾಗಿದ್ದರು. ಈ ರೀತಿ ತಂದು ಇಡುವಂಥ ಜನಗಳು ಇರಲಿಲ್ಲ. ಆದ್ದರಿಂದ ಎಲ್ಲರಿಗೂ ಮನವಿ ಮಾಡ್ತೀನಿ, ಯಾವುದೇ ದೇವಸ್ಥಾನಗಳಲ್ಲಿ ಗರುಡಗಂಬದ ಕೆಳಗೆ ನಿಧಿ ಅನ್ನೋದು ಇರೋದಿಲ್ಲ. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏನಂತೀರ ತ್ಯಾಗರಾಜ್ ಅವರೇ? ಖಂಡಿತ ಹೌದು. ಯಾಕಂತಂದರೆ ಇಲ್ಲಿ ಬೆಟ್ಟದ ಮೇಲೆ ರಾತ್ರಿ ಬಂದು ನಿಧಿ ಸಿಗ್ತದೆ ಅಂತೇಳಿ ನಿಧಿಗಳ್ಳರು ಮಾಡಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಹಿಂದೂ ಸಂಪ್ರದಾಯ ದೇವಸ್ಥಾನಗಳ ಕೆಳಗಡೆ ಯಾವುದೂ ಇರಲ್ಲ. ಮಣ್ಣು ಸಿಗ್ತದೆ ಬಿಟ್ಟರೆ ಯಾವುದೇ ನಿಧಿ ಮತ್ತು ಬೇರೆ ಯಾವುದೇ ಸಿಗಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಸಂರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ವೀರಗಲ್ಲು ಶಾಸನಗಳು ಇತ್ತೀಚಿನ ದಿನಗಳಲ್ಲಿ ಯಾರೋ ಕೆಲವರ ಮಾತನ್ನು ಕೇಳಿ ಏನು ಈ ನಿಧಿ ಸಿಗ್ತದೆ ಅಂತೇಳಿ ಈ ಶಾಸನ ಇರ್ಬೋದು, ವೀರಗಲ್ಲಿರ್ಬೋದು, ದೇವಸ್ಥಾನಗಳಿರ್ಬೋದು, ಅದನ್ನೆಲ್ಲ ಹಗಿದು ನಮ್ಮ ಇತಿಹಾಸನ ಹಾಳು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಾವು ಕಂಡು ಬರ್ತಾ ಇದ್ದೀವಿ ಇವತ್ತು. ಅಂದರೆ ಇವತ್ತು ಜನಕ್ಕೆ ನೀವು ಎಷ್ಟೇ ಮಾಹಿತಿ ಕೊಡ್ತಾ ಇದ್ದೀರಿ, ಅದನ್ನು ಜನ ಅರ್ಥಕೊಂಡು ಇದರಲ್ಲಿ ಏನೂ ಸಿಗೋದಿಲ್ಲ ಅಂಥೇಳಿ ಅವ್ರು ನಿರ್ಧಾರ ಮಾಡಿ ಅದಕ್ಕೇನೋ ಭಕ್ತಿಯಿಂದ ಪೂಜೆ ಏನೋ ಮಾಡಿದ್ರೆ ಅದು ಸಂರಕ್ಷಣೆ ಆಗ್ತದೆ. ಇವತ್ತು ನಮ್ಮ ಸಂರಕ್ಷಣೆ ಎಲ್ಲ ಹಾಳಾಗ್ತಾ ಇದೆ. ಅಂದರೆ ಐತಿಹಾಸಿಕನೂ ಹಾಳಾಗ್ತಾ ಇದೆ, ನಮ್ಮ ಸಂಸ್ಕೃತಿನೂ ಹಾಳಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಈ ಥರದ ಅನೇಕ ಇಡೀ ರಾಜ್ಯದಲ್ಲಿ ಈ ಥರದ ದೇವಸ್ಥಾನಗಳು, ವೀರಗಲ್ಲುಗಳು, ಶಾಸನಗಳನ್ನು ಹಗಿದು ಹಾಳು ಮಾಡ್ತಾ ಇರ್ತಕ್ಕಂಥ ಒಂದು ಬಹಳ ಬೇಸರದ ಸಂಗತಿ. ಅಂದರೆ ನೀವೇನು ಮಾಹಿತಿ ಕೊಟ್ಟಿರ್ತಿರ್ತಿರೋ ಇವತ್ತು ನಿಧಿ ಇಲ್ಲ, ಇದನ್ನು ಸಂರಕ್ಷಣೆ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಜನಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈ ಮಾಹಿತಿ ಕೊಟ್ಟು ಇದು ಹಲವಾರು ಅರ್ಥಕೊಂಡು ಅದನ್ನು ಭಕ್ತಿ ಭಾವನೆಯಿಂದ ಕಂಡು ಸಂರಕ್ಷಣೆ ಮಾಡಲಿ ಅಂತೇಳಿ ನಾವು ಹೇಳ್ತೀವಿ. ಏನಂತಂದರೆ ಈ ನಾಲ್ನೋಡಿ ಅಂತೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ, ನಾವು ಕಷ್ಟ ಬಿದ್ದು ದುಡಿದು ಸಂಪಾದನೆ ಮಾಡಬೇಕು ಬಿಟ್ಟರೆ ಈ ಥರದ ಇಲ್ಲಿ ಯಾವುದೇ ಕೂಡ ನಿಧಿ ಸಿಗಲ್ಲ. ಮತ್ತೆ ನೋಡಿ, ಹಾಳು ಮಾಡೋದು ಎಷ್ಟು ಬೇಗ ಈಸಿ ಆಗೋಯ್ತು. ಹೌದು. ಆದರೆ ಇದನ್ನು ಕೆತ್ತಬೇಕಾದ್ರೆ, ಈ ಶಿಲ್ಪಗಳು ಕೆತ್ತಬೇಕಾದ್ರೆ ಶಿಲ್ಪಿಗಾಗಲಿ ಗ್ರಾಮಸ್ಥರಿಗಾಗಲಿ ಮತ್ತು ಇಲ್ಲಿಗೆ ಸಾಗಿಸೋದಕ್ಕೆ ನಾವು ನಡ್ಕೊಂಡು ಬರೋದಕ್ಕೆ ಸುಸ್ತಾಗ್ಬಿಟ್ವು. ಹೌದು. ಇಷ್ಟು ದೊಡ್ಡ ಕಲ್ಲನ್ನು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಆಗಿನ ಕಾಲದಲ್ಲಿ ಯಾವುದೇ ಕ್ರೇನ್ ಇರಲಿಲ್ಲ, ಏನೂ ಇಲ್ಲ, ಮಾನವ ಶಕ್ತಿನ ಹಾಕಿ ಇದನ್ನು ನಿಲ್ಲಿಸಿದ್ದಾರೆ. ಅದು ಇನ್ನೊಂದು ವಿಶೇಷ ಏನು ಅಂದರೆ, ಈ ಗ್ರಾಮಗಳಲ್ಲಿ ಈ ಥರದ ಕಲ್ಲುಗಳನ್ನು ನಿಲ್ಲಿಸ್ಬೋದು. ಇದು ಬೆಟ್ಟದ ಮೇಲೆ ಬಂದು ನಿಲ್ಲಿಸಿದಾರಲ್ಲ ಸರ್, ಅದು ಅವರ ಸಾಹಸಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನೆ. ಅದನ್ನು ಒಂದೇ ಒಂದು ನಿಮಿಷದಲ್ಲಿ ಹಾಳು ಮಾಡಿ ತುಂಬ ದುಃಖ ಆಗುತ್ತೆ. ಎಲ್ಲರಿಗೂ ಈ ವಿಷಯಗಳನ್ನ ಅರ್ಥಕೊಳ್ಳಿ. ಎಲ್ರಿಗೂ ನೀವು ತಿಳಿ ಹೇಳಿ, ಯಾವುದೇ ದೇವಸ್ಥಾನ ನಿಧಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.